ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನೊಂದು ಸ್ಪೆಷಲ್ ಚಿಕನ್ ತಂದೂರಿ ಮಸಾಲ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಚೆನ್ನಾಗಿ ತೊಳೆದು ನೀರೆಲ್ಲ ಹೋದ್ಮೇಲೆ ಚಿಕನನ್ನು ಸೇರಿಸ್ತಾ ಇದ್ದೀನಿ. ಚಿಕನ್ ಹಾಕಿದ ಮೇಲೆ ಅದಕ್ಕೆ ಶುಂಠಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಮೊಸರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರು ಆ್ಯಡ್ ಆದಮೇಲೆ ಎಲ್ಲ ಸ್ಪೈಸಸ್, ಕಾಶ್ಮೀರಿ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ಅರಿಶಿನ ಹುಡಿ ಮತ್ತು ಪೆಪ್ಪರ್ ಹುಡಿ ಮತ್ತು ಗರಂ ಮಸಾಲ ಪೌಡರ್, ಸ್ವಲ್ಪ ಉಪ್ಪು ಮತ್ತು ಫ್ರೈ ಮಾಡಿದ ಆನಿಯನ್ ಮತ್ತು ಕೊರಿಯಂಡರ್ ಲೀವ್ಸ್ ಕಟ್ ಮಾಡಿದ ಪುದೀನ ಇದ್ರೂ ಹಾಕ್ಬೋದು, ನಾನು ಹಾಕಿಲ್ಲ. ಅದ ನಂತರ ನಿಂಬೆ ರಸ, ಒಂದು ಲಿಂಬೆ ರಸನ ಹಿಂಡಿದ್ದೀನಿ. ಆಮೇಲೆ ಕೇಸರಿ ಮಿಲ್ಕ್ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಕೂಡ ಹಾಕ್ತಾಯಿದ್ದೀನಿ. ಈಗ ಇಲ್ಲಿ ಬಾದಾಮಿ ಮತ್ತು ಕ್ಯಾಶ್ಯೂನಟ್, ಬಾದಾಮಿ ಮತ್ತು ತೆಂಗಿನಕಾಯಿ ಮತ್ತು ಸಿನಮನ್ ಸ್ಟಿಕ್ ಅದೆಲ್ಲ ಹಾಕಿ ಗ್ರೈಂಡ್ ಮಾಡಿದ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬದಿಯಲ್ಲಿ ಇಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬದಿಯಲ್ಲಿಟ್ಟು ಗ್ಯಾಸ್ ಮೇಲೆ ಪುನಃ ಇಡ್ತಾಯಿದ್ದೀನಿ. ಈಗ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೊಂದು ಫಾಯಿಲ್ ಪೇಪರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ಕೊಂಡು ಒಂದು 2 ಚಾರ್ಕೋಲ್ನ ಬೆಂಕಿಯಲ್ಲಿಟ್ಟು ಅದಕ್ಕೆ ಇಡ್ತಾಯಿದ್ದೀನಿ. ಚೆನ್ನಾಗಿ ದಮ್ ಬರಬೇಕು, ಅದರಲ್ಲಿ ಚೆನ್ನಾಗಿ ಹೊಗೆ ಒಳಗಡೆ ಎಲ್ಲ ಮಸಾಲಕ್ಕೆ ಸೇರಬೇಕು. ಆ ಥರ ಅದಕ್ಕೆ ದಮ್ ಕೊಡಬೇಕು. ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ದಮ್ ಕೊಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಒಳಗಡೆ ದಮ್ಮು ಆಗ್ತಾಯಿದೆ, ಎಲ್ಲ ಹೊಗೆ ತುಂಬ ಸ್ಪ್ರೆಡ್ ಆಗ್ತಾಯಿದೆ. ಈಗ ಎಲ್ಲ ಕಮ್ಮಿ ಆಯಿತು. ಈಗ ಫಾಯಿಲ್ ಪೇಪರ್ನ ತೆಗಿತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಕುದಿಸೋಣ, ಚೆನ್ನಾಗಿ ಬೇಯಿಸೋಣ. ಇದು ಚೆನ್ನಾಗಿ ಬೇಯಬೇಕು. ಈಗ ಸ್ವಲ್ಪ ಸ್ಪೂನ್ ಹಾಕಿ ಮೇಲೆ ಕೆಳಗೆ ಇದನ್ನು ಮಾಡೋಣ, ಅಂದರೆ ತಳ ಹಿಡಿಯುತ್ತಲ್ಲ, ಅದಕ್ಕೋಸ್ಕರ ಈಗ ಸ್ವಲ್ಪ ಆಚೆ ಈಚೆ ಮಾಡಿ ಪುನಃ ಒಂದು ಮುಚ್ಚಳನ ಮುಚ್ಚಿ ಚೆನ್ನಾಗಿ ಇದನ್ನು ಬೇಯಿಸೋಣ. ಚೆನ್ನಾಗಿ ತುಂಬ ಟೇಸ್ಟಾಗಿರುತ್ತೆ ಇದು ಚಿಕನ್ ತಂದೂರಿ ಮಸಾಲ. ನೀವು ಮನೆಯಲ್ಲಿ ಮಾಡಿ ಬೇಕಾದರೆ ಮತ್ತೆ ನೀವು ಹೇಳ್ತೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟ್ ಕೂಡ ಇರುತ್ತೆ, ಅಷ್ಟು ಒಳ್ಳೆಯದಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ. ಈಗ ಆಲ್ಮೋಸ್ಟ್ ಬೆಂದಿದೆ ನೋಡಿ, ಒಂದು 75% ಚಿಕನ್ ಬೆಂದಿದೆ. ಇನ್ನೂ ಕೂಡ ಸ್ವಲ್ಪ ಬೇಯಲಿಕ್ಕಿದೆ. ಏನು ಆ್ಯಡ್ ಮಾಡಲಿಕ್ಕಿಲ್ಲ, ನೀರು ಏನು ಆ್ಯಡ್ ಮಾಡಬಾರ್ದು, ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಇದು ಅದರಲ್ಲೇ ನೀರು ಬಿಟ್ಟಿದ್ದು, ಏನು ಆ್ಯಡ್ ಮಾಡಲಿಕ್ಕಿಲ್ಲ ಇದರಲ್ಲಿ. ಈಗ ಸ್ವಲ್ಪ ಮುಚ್ಚಳನ ಮುಚ್ಚಿ ಒಂದು 2 ನಿಮಿಷ ಪುನಃ ಬೇಯಿಸಬೇಕಿದು. ಇದು ಚೆನ್ನಾಗಿ ಬೆಂದಿಲ್ಲ. ಈಗ ಮುಚ್ಚಳನ ಮುಚ್ಚಿ ಈಗ 2 ನಿಮಿಷ ಆಗಿದೆ. ಈಗ ನೋಡಿ ಚೆನ್ನಾಗಿ ಪರ್ಫೆಕ್ಟಾಗಿ ಚಿಕನ್ ಎಲ್ಲ ಬೆಂದಿದೆ, ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಟೇಸ್ಟಾಗಿ ಚೆನ್ನಾಗಿ ಬಂದಿದೆ. ತೆಂಗಿನಕಾಯಿ ಪೇಸ್ಟ್ ಮಾಡಿ ಹಾಕಿದ್ರಿಂದ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ನಿಮಿಷ ಮುಚ್ಚಳನ ಮುಚ್ಚಿ ಬೇಯಿಸಿಬಿಡೋಣ. ಈಗ ಗ್ಯಾಸ್ ಸ್ಟವ್ ಬಂದ್ ಮಾಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಟೇಸ್ಟ್ ಆಗಿರುವಂಥ ತಂದೂರಿ ಮಸಾಲ ಹೇಗೆ ಮಾಡೋದಂತ ನೀವು ನೋಡಿದ್ರಲ್ಲ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.
ಬಾಯ್ ಬಾಯ್ ಆಲ್.